ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮನೆ ಹುಡುಗ ಸುನಾಮಿ ಕಿಟಿ ಮಾತಾಡ್ತಾ ಇರೋದು. ನನ್ನ ಗೆಳೆಯ ಆದ ಕುಚಿಕವಾದ ಮಾಸ್ಟರ್ ಜಗದೀಶ್ ಅವರು ಕಲಾದಾರಿ ಅಂತ ಇನ್ನೊಂದು ಬ್ರಾಂಚ್ ನಾಗರಬೈಲಿ ಓಪನ್ ಮಾಡ್ತಿದ್ದಾರೆ, 2ನೇ ಬ್ರಾಂಚ್ ಮಾಡ್ತಿದ್ದಾರೆ. ಎಲ್ರಿಗೂ ಅವ್ರಿಗೂ ಆರೈಸಿ ಪ್ರೀತಿಯಿಂದ ಬೆಳೆಸ್ಬೇಕು, ಆ ಕಲೆನ ಬೆಳೆಸಿ ಅವನ ಜೊತೆಗೆ ಬೆಳೆಸ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮಾಸ್ಟರ್ ಜಗದೀಶ್ ಅನ್ನೋ ಒಂದೆಷ್ಟು ತಳಕ ಅವ್ನು ಇಷ್ಟು ಕಷ್ಟಪಟ್ಟಿದ್ದಾನೆ ನಮಗೆ ಗೊತ್ತು, ಅಲ್ಲಿರೋ ಸ್ಟೂಡೆಂಟ್ಸ್ಗಳು ಗೊತ್ತು. ಯಾಕೆಂದರೆ ಅವ್ನ ಕಲೆನ ಇವತ್ತು ಪ್ರೂವ್ ಮಾಡಿ ತೋರಿಸಿದ್ದಾನೆ. ಅವನ ಕ್ಲಾಸಲ್ಲಿ ಕಲೆದಾರನ ಎಷ್ಟು ಕಲೆ ಹರಿಸಿ ಅವ್ರಿಗೆಲ್ಲ ಹುಡುಗರುಗಳ ಬೆಳೆಸಿ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳಾಗಿ ಮಾಡಿ ಒಳ್ಳೊಳ್ಳೆ ವೇದಿಕೆಗಳು ಹತ್ತಿಸಿದ್ದಾನೆ. ಯಾಕೆಂದ್ರೆ ಅವನು ಲೈಫಲ್ಲಿ ಕಷ್ಟಪಟ್ಕೊಂಡೆ ಬೆಳೆದಿರೋದು ಹಳ್ಳಿ ಹುಡುಗ. ಬೆಳೆದು ಒಳ್ಳೊಳ್ಳೆ ಹುಡುಗರಿಗೆ ಸಿಟಿಲಿರೋಂಥ ಹುಡುಗರನ್ನ ಕಲೆನ ಗೊತ್ತಿಲ್ಲದವ್ರಿಗೆಲ್ಲ ಬೆಳೆಸಿ ತುಂಬಿ ಒಳ್ಳೊಳ್ಳೆ ವೇದಿಕೆಗಳು ಹತ್ತಿಸಿದ್ದಾನೆ. ಅವನು ವೇದಿಕೆ ಹತ್ತಿದ್ದಾನೆ. ಅವ್ನ ಡ್ಯಾನ್ಸಲ್ಲಿ 7 ಮಾಸ್ಟರ್ದು. ಯಾಕೆಂದರೆ ಸೂಪರಾಗಿ ಡ್ಯಾನ್ಸ್ ಮಾಡ್ತಾನೆ, ಒಳ್ಳೆ ಕೊರಿಯೋಗ್ರಫಿ ಮಾಡ್ತಾನೆ, ಒಳ್ಳೆ ಟೀಚಿಂಗ್ ಮಾಡ್ತಾನೆ, ಮಕ್ಕಳಿಗೆಲ್ಲ ಮಗು ಥರ ಹೇಳ್ಕೊಡ್ತಾನೆ. ನಮ್ಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನಾನು ಒಬ್ಬ ಅವನ ಕೈ ಕೆಳಗಡೆ ಬೆಳೆದಿದ್ದೀನಿ. ಯಾಕೆಂದರೆ ಅವನು ಡ್ಯಾನ್ಸ್ ಸ್ಟಾರ್ ಆಗಿದ್ದು, ಡ್ಯಾನ್ಸ್ ಸ್ಟಾರ್ ಸ್ಟೇಜ್ಗೆಲ್ಲ ಕರ್ಕೊಂಡೋಗಿ ಡ್ಯಾನ್ಸ್ ಮಾಡ್ತಿದ್ದಾರೆ, ದೊಡ್ಡ ದೊಡ್ಡ ಶೋಗಳು ಡ್ಯಾನ್ಸ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ರೀಚ್ ಮಾಡ್ತಾನೆ. ಯಾಕೆಂದರೆ ಅವ್ರಿಗೆ ಒಬ್ಬ ವ್ಯಕ್ತಿಗೆ ಕಲೆ ಅನ್ನೋದು ಮನಸ್ಸಿಗೆ ಬಂದುಬಿಟ್ರೆ ಅವ್ನು ಯಾವ ಮೂಲಲ್ಲಿ ಬಿಸಾಕಿದ್ರು ಬೆಳೀತಾನೆ ಅನ್ನೋಕ್ಕೆ ಆ ಜಗ್ಗಿ ಒಬ್ಬನೇ ಕಾರಣ. ಯಾಕೆಂದ್ರೆ ಯಾವ ಹತ್ರನೂ ನಾನು ಅಂತ ಹೇಳ್ಕೊಳ್ಳಲ್ಲ, ನಾವುಗಳು ಇಡಬೇಕು ಅವ್ನಿಗೆ. ಯಾಕೆಂದ್ರೆ ಈಗ ತಾನು ಹೊಸ ಬ್ರಾಂಚ್ ಕಲೆದಾರೆ ಅಂತ ಮಾಡ್ತಿದ್ದಾನೆ. ದಯವಿಟ್ಟು ಎಲ್ಲ ನಾಗರಬಾಯಿ ಅಲ್ಲಿರೋ ಸುತ್ತಮುತ್ತ ಇರೋಂಥ ಎಲ್ಲ ಪೇರೆಂಟ್ಸ್ಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು ಎಲ್ಲ ಬಂದು ಸೇರ್ಕೊಳ್ಳಿ. ಯಾಕೆ ಪ್ರತಿಯೊಬ್ಬರ ಲೈಫಲ್ಲೂ ಕಷ್ಟ ಅನ್ನೋದಿರುತ್ತೆ. ಆ ಕಷ್ಟ ಜೊತೆಗೆ ಒಂದು ಟ್ಯಾಲೆಂಟ್ ಇದ್ದರೆ ಆ ಟ್ಯಾಲೆಂಟ್ ನಿಲ್ಲಬೇಕಾದ್ರು ಬೆಳೆಸೋದಕ್ಕೆ ಅನ್ನೋಕ್ಕೆ ಜಗ್ಗಿನೇ ಕಾರಣ. 30ನೇ ತಾರೀಕು ಓಪನಿಂಗ್ ಇದೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಬೆಳೆಸಿ. ನಾನು ಬರ್ತಾಯಿದ್ದೀನಿ, ನಮ್ಮ ಗೆಳೆಯಂದು ಮಿಸ್ ಮಾಡೋಕ್ಕಾಗಲ್ಲ. ನೀವು ದಯವಿಟ್ಟು ಬನ್ನಿ. ಯಾಕೆಂದರೆ ಅವ್ರಿಗೆ ಆದಂಥ ಒಂದು ಗಾಡ್ ಫಾದರ್ನ ಇವತ್ತು ಈ ಲೆವೆಲ್ಗೆ ಬೆಳೆದಿದ್ದೀನಿ. ಮುಂದೆ ಗಾಡ್ ಫಾದರ್ಗಳು ಸಿಕ್ಕಿದ್ರು ಇನ್ನೂ ಚೆನ್ನಾಗಿ ಬೆಳೀತಾನೆ ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮರಕ್ಕೂ ಸಿದ್ಧ, ಪ್ರೀತಿಗೂ ಸಿದ್ಧ. ಅವ್ನ ಡ್ಯಾನ್ಸಲ್ಲಿ ಯಾವಾಗಲೂ ಗೆದ್ದ. ಯಾಕೆಂದರೆ ಓಡ್ಕೊಂಬಂದರೆ ಸುಂಡ್ರಗಳು, ಆಡ್ಕೊಂಬಂದರೆ ಸುನಾಮಿ ಅವಳಿ ಅಂತ ನೀವು ಅವಾಗಲೂ ನಾನು ಡೈಲಾಗ್ ಕೇಳೋಕ್ಕೆ ಇಷ್ಟಪಡ್ತೀರಾ. ಅದೇ ಥರ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಈ ಕಲಾದಾರಿಯನ್ನು ಒಂದು ಇನ್ಸ್ಟಿಟ್ಯೂಟ್ನ ಚೆನ್ನಾಗಿ ಬೆಳೆಸ್ಬೇಕು. ಒಳ್ಳೆ ಸೂಪರಾಗಿ ಒಳ್ಳೆ ಕೊರಿಯೋಗ್ರಾಫರ್ ಆಗಲಿ ಜಗದೀಶ್ ಅಂತ ಇಂಡಸ್ಟ್ರಿಯಿಂದ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಲವ್ ಯು. ಹಾಯ್ ನಮಸ್ಕಾರ, ನಾನು ನಿಮ್ಮ ಡ್ಯಾಡಿ ಮಾತಾಡೋದು. ಡಾನ್ಸಿಂಗ್ ಸರ್ ಸೀಸನ್ 3 ವಿನ್ನರ್ ಅಂತ ಶಾಕಾಗಿ ನೋಡ್ತಾ ಇದ್ದೀರಾ. ಎಸ್, ವಿನ್ನರ್. ನಿಮ್ಮ ಹೃದಯನ ವಿನ್ ಮಾಡಿದ್ದೀನಿ, ನಿಮ್ಮ ಪ್ರೀತಿನ ವಿನ್ ಮಾಡಿದ್ದೀನಿ. ಮೋಸ್ಟ್ ಆಫ್ ಆಲ್ ನನ್ನ ಸ್ನೇಹಿತ ಜಗ್ಗಿ, ಡ್ಯಾನ್ಸ್ ಕೊರಿಯೋಗ್ರಾಫರ್, ಡ್ಯಾನ್ಸ್ ಮಾಸ್ಟರ್, ಅವ್ರ ಪ್ರೀತಿ, ಅವ್ರ ಫ್ರೆಂಡ್ಶಿಪ್ನ ವಿನ್ ಮಾಡಿದ್ದೀನಿ. ಸೊ ಕಲಾದಾರಿ ಸೆಕೆಂಡ್ ಬ್ರಾಂಚ್ ಓಪನ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಆ್ಯಂಡ್ ವಿಶಿಂಗ್ ಆಲ್ ದ ಸ್ಟೂಡೆಂಟ್. ನಿಮ್ಮ ಏರಿಯಾನಲ್ಲಿ ಯಾರ್ಯಾರು ಡಾನ್ಸ್ ಕಲಿಬೇಕಂತ ಆಸೆ ಇರುವಾಗ ಡೆಫಿನೆಟ್ಲಿ ನೀವು ಕಲಾದಾರಿನ ಜಾಯಿನ್ ಮಾಡಿ. ಇಟ್ಸ್ ಎ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ಆ್ಯಂಡ್ ಜಗ್ಗಿ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆಲ್ಲ ಗೊತ್ತು, ವಂಡರ್ಫುಲ್ ಸ್ಟ್ರಾಂಗ್ ಕೊರಿಯೋಗ್ರಾಫರು. ತುಂಬ ಪ್ರೂವ್ ಮಾಡಿದ್ದಾರೆ ಡ್ಯಾನ್ಸಿಂಗ್ ಸರ್ ಸೀಸನ್ 1ನಲ್ಲಿ, ಸೀಸನ್ 3 ಆ್ಯಂಡ್ ಮೆನಿ ಅದರ್ ಡ್ಯಾನ್ಸ್ ಕಾಂಪಿಟೇಷನ್ಸ್. ತುಂಬ ಅವಾರ್ಡ್ಗಳು ರಿಸೀವ್ ಮಾಡಿದ್ದಾರೆ. ಈಸ್ ಗಾಟ್ ಲಾಟ್ಸ್ ಆಫ್ ಪೊಟೆನ್ಷಿಯಲ್ಸ್, ಲಾಟ್ಸ್ ಆಫ್ ಕ್ಯಾಲಿಬರ್. Most of all, very very nice person. So to be a part of Kaladari, I would like to wish Jaggi and the team and all the students who's going to get participate, and all the students, I wish them all good luck. God bless you. In my Danny, please keep dancing. God bless you. Love you all. ನನ್ನ ಸ್ನೇಹಿತನಾದ ಜಗದೀಶ್ ಮಾಸ್ಟರ್, ಸ್ನೇಹಿತರಾಗಿದ್ದ ಜೀವನ ಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಇದೇ ತಿಂಗಳು ನಾಗರಬಾವಿಲಿ ಒಂದು ಡ್ಯಾನ್ಸ್ ಕ್ಲಾಸ್ನ ಓಪನ್ ಮಾಡ್ತಾರೆ. ಇದೇ ತಿಂಗಳು 30ನೇ ತಾರೀಕು. ಅಲ್ಲಿರೋ ಮಕ್ಕಳಲ್ಲಿ ಇರೋಂಥ ಪ್ರತಿಭೆನ ನೀವು ಬಂದು ನೋಡಿದ್ರೆ ಗೊತ್ತಾಗೋದು. ಅದಕ್ಕೋಸ್ಕರ ನಾನು ದಯವಿಟ್ಟು ಈ ಒಂದು ಯುಟಿಲೈಸ್ನ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿರೋಂಥ ಸುತ್ತಮುತ್ತ ನಾಗರಿಕರಾಗ್ಬೋದು ಮತ್ತು ಮಕ್ಕಳಾಗ್ಬೋದು, ದಯವಿಟ್ಟು ಒಂದು ಡ್ಯಾನ್ಸ್ ಕ್ಲಾಸ್ಗೆ ಜಾಯಿನ್ ಮಾಡಿಸಿ, ಮಕ್ಕಳನ್ನ ಸೇರಿಸಿ. ಡ್ಯಾನ್ಸ್ ಅಂದರೆ ಏನಂತ ಮಕ್ಕಳಿಗೆ ಗೊತ್ತಾಗಲಿ. ಆಮೇಲೆ ಜಗದೀಶ್ ಮಾಸ್ಟ್ರು ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಅವಾರ್ಡ್ಗಳು ತೊಗೊಂಡಿರೋಂಥ ವ್ಯಕ್ತಿ. ಅವರಲ್ಲಿರೋ ಮಕ್ಕಳಲ್ಲಿರೋಂಥ ಪ್ರತಿಭೆನೇ ಬೇರೆ. ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ, ಅಪ್ಪುಗೆ ಅನ್ನೋ ಒಂದು ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ಅವ್ರ ಮಕ್ಕಳನ್ನ ತುಂಬ ಚೆನ್ನಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಒಳ್ಳೆ ಟ್ಯಾಲೆಂಟ್ನ ತೋರಿಸಿದ್ದಾರೆ. ಇವರು ಕೂಡ ಒಳ್ಳೆ ಕೊರಿಯೋಗ್ರಾಫರ್ ಆಗಿ ಬೆಳೆದಿದ್ದಾರೆ. ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಎಫರ್ಟ್ ಹಾಕಿದ್ದಾರೆ. ಅವರಲ್ಲಿರೋ ಮಕ್ಕಳನ್ನ ಒಳ್ಳೆ ಟ್ಯಾಲೆಂಟ್ ತೋರಿಸಿ ನಮ್ಮ ಸಿನಿಮಾದಲ್ಲಿ ಯೂಸ್ ಮಾಡಿದ್ದೀವಿ. ಒಂದು 200-300 ಮಕ್ಕಳವರೆಗೂ ನಮಗೆ ಅವರು ಕೊಟ್ಟಿದ್ದಾರೆ. ಪ್ರತಿ ಸಾರಿನೂ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರ ಬಗ್ಗೆ ಇಷ್ಟೊಂದು ಹೇಳ್ಕೊತಾ ಇದ್ದೀನಿ ಅಂದರೆ ಸ್ವಾರ್ಥ ಏನಿಲ್ಲ, ಅವ್ರ ವ್ಯಕ್ತಿತ್ವ ಏನಿದೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಈ ಡ್ಯಾನ್ಸ್ ಕ್ಲಾಸ್ ಏನು ಮಾಡ್ತಿದ್ದಾರೆ ಅವ್ರಿಗೆ ತುಂಬ ಒಳ್ಳೆಯದಾಗಲಿ. ಅವ್ರಿಗೆ ಇನ್ನೂ ಒಳ್ಳೆ ಭವಿಷ್ಯ ಆಗಲಿ. ಭವಿಷ್ಯದಿಂದ ಅವ್ರು ತುಂಬ ಒಳ್ಳೆ ಮಕ್ಕಳು ಬರಲಿ. ಅವ್ರ ಡ್ಯಾನ್ಸ್ ಕ್ಲಾಸ್ಗೆ ಒಳ್ಳೆಯದಾಗಲಿ ಅಂತೇಳಿ ಈ ಟೈಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೇಣುಕ್ ಮಾತಾಡ್ತಿರೋದು. ಇಲ್ಲಿವರೆಗೂ ನಾನು ಕೆಲಸ ಮಾಡಿರೋ ಕೊರಿಯೋಗ್ರಾಫರ್ಸ್ಗಳಲ್ಲಿ ಜಗದೀಶ್ ಮಾಸ್ಟರ್ ಒನ್ ಆಫ್ ದ ಬೆಸ್ಟ್ ಕೊರಿಯೋಗ್ರಾಫರ್. ಸೊ ಅವರು ಡ್ಯಾನ್ಸ್ ಸ್ಟುಡಿಯೋ ಕಲಾಧಾರೆ ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದಾರೆ. ಇದೇ ತಿಂಗಳು 30ನೇ ತಾರೀಕು.
ನಾನು ಕೂಡ ಅಲ್ಲಿಗೆ ಬರ್ತಾ ಇದ್ದೀನಿ. ನೀವೆಲ್ಲರೂ ಬನ್ನಿ, ಎಲ್ಲರೂ ಅಲ್ಲಿ ಸಿಗೋಣ. ಆ್ಯಂಡ್ ಜಗದೀಶ್ ಮಾಸ್ಟರ್, ಕಂಗ್ರಾಟ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ನಮಸ್ಕಾರ, ನಾನು ನಿಮ್ಮ ಹರಿ. ಡಾನ್ಸ್ ಅಂದರೆ ನನಗೆ ತುಂಬಾ ಇಷ್ಟ. ಡಾನ್ಸ್ ಇಸ್ ಮೈ ಪ್ಯಾಷನ್. ನಾನು ಯಾಕೆ ಡಾನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಇದೇ ರೀತಿಯ ಪ್ಯಾಷನ್ ಇಟ್ಕೊಂಡಿರುವಂತಹ ಒಬ್ಬ ಒಳ್ಳೆ ಕೊರಿಯೋಗ್ರಾಫರ್, ಒಬ್ಬ ಒಳ್ಳೆ ಡಾನ್ಸರ್, ಒಬ್ಬ ಒಳ್ಳೆ ಫ್ರೆಂಡ್ ಜಗದೀಶ್ ಅವರು ಕಲಾಧಾರೆ ಅಂತ ಒಂದು ಡಾನ್ಸ್ ಸ್ಕೂಲ್ನ ಓಪನ್ ಮಾಡ್ತಾ ಇದ್ದಾರೆ. ಇದೇ ತಿಂಗಳು ಏಪ್ರಿಲ್ 30ನೇ ತಾರೀಕು ಅದರ ಇನಾಗ್ರೇಷನ್ ನಾಗರಭಾರಿಯಲ್ಲಿ. ದಯಮಾಡಿ ಎಲ್ಲರೂ ಕೂಡ ಅದಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜಗದೀಶ್ ನನಗೆ ಡಾನ್ಸಿಂಗ್ ಸ್ಟಾರಲ್ಲಿ ಪರಿಚಯವಾದಂತಹ ಕೊರಿಯೋಗ್ರಫಿ ಅಂದರೆ ಸುಮ್ಮನೆ ಯಾವುದೋ ಒಂದು ಸಾಂಗಿಗೆ ಸ್ಟೆಪ್ಸ್ ಹಾಕ್ಕೊಡ್ತಾರೆ. ಒಂದು ಹಾಡನ್ನು ಫೀಲ್ ಮಾಡಬೇಕು, ಆ ಫೀಲಿಗೆ ತಕ್ಕಂತೆ ಭಾವವನ್ನು ಕೊಡಬೇಕು. ಸೊ ಈ ರೀತಿಯಾದಂತಹ ಒಂದು ಹಲವಾರು ಒಂದು ಟಾಪ್ ಮೋಸ್ಟ್ ಲಿಸ್ಟಲ್ಲಿ ಬರುವಂತಹ ಕೊರಿಯೋಗ್ರಫರ್ ಜಗದೀಶ್ ಅವರು. ಜಗದೀಶ್, ನಿಮಗೆ ಆಲ್ ದ ಬೆಸ್ಟ್. ಇದೇ ರೀತಿ ಎಲ್ಲ ಸ್ಟೂಡೆಂಟ್ಸ್ನ ತಯಾರು ಮಾಡ್ತಾರೆ, ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡಿ. ನಿಮ್ಮ ಶಾಲೆಯಿಂದ ಒಳ್ಳೆ ಒಳ್ಳೆ ಸ್ಟೂಡೆಂಟ್ಸ್ ಹೊರಬರಲಿ ಅಂತ ಕೇಳ್ತೀನಿ.